Watch full episodes on Jio Hotstar. ಮನುಷ್ಯರು ಕೈಗೆ ಸಿಕ್ಕಿದ್ದಾರೆ. ಇಲ್ಲ ಇಲ್ಲ ನಿಲ್ಸು ನಿನ್ ಸಂಗೀತನ. ನಾನು ಹೇಳಿದ್ನೆಲ್ಲ ನುಡಿಸ್ಬೇಡ ಅಂತ. ಅರೆ ಇವರೆಲ್ಲ ಅವಳ ವಶಕ್ಕೆ ಹೋಗ್ಬಿಟ್ಟಿದ್ದಾರೆ, ಹಿಪ್ನೋಟೈಸ್ ಆಗೋಗಿದ್ದಾರೆ. ಈಗ ನಾನೇ ಏನಾದ್ರೂ ಮಾಡ್ಲೇಬೇಕು, ಇಲ್ಲ ಅಂದ್ರೆ ಅವ್ರಿಗೆಲ್ಲ ತೊಂದರೆ ಆಗುತ್ತೆ. ಏನಾಗ್ತದೆ ಏನಾಗ್ತದೆ? ತಪ್ಪಿಸ್ಕೊಳ್ಳಿ, ಇಲ್ಲ ಅಂದ್ರೆ ಅವು ನಿಮ್ಮನ್ನ ತಿನ್ಬಿಡುತ್ತೆ. ನಮ್ ಕಾಲೆಲ್ಲ ಸಿಕ್ಕಾಕೊಂಡ್ಬಿಟ್ಟಿದೆಯಲ್ಲ, ಏನ್ ಮಾಡುದು ಮತ್ತಾಯೇ? ನಿಮ್ಮನ್ನ ತಿನ್ನುತ್ತೆ, ಬೇಗ ಅಲ್ಲಿಂದ ತಪ್ಪಿಸ್ಕೊಳ್ಳಿ. ಈಗ ಬೇರ್ಗಳೇನ್ ಅನ್ಕೊಳತ್ವೋ ಅದೇ ತರ ನಡೆಯುತ್ತೆ ಅಣ್ಣ, ಏನ್ ಮಾಡೋದು? ಬನ್ರಪ್ಪ, ಕಡೆ ಸರಿ ತಪ್ಕೊಂಡ ನಾಳೆ ಇರ್ತೀವೋ ಇರಲ್ವೋ ನಾವು. ನಮ್ ಜೀವನದ ಪಯಣ ಇಲ್ಲಿವರೆಗೆ ಆಯ್ತು ಅಂತ ಆಡಲ್ ಬರ್ದಿತ್ತು. ಮೋಟು ನನ್ ಗೆಳೆಯ, ನೀ ನನಗೆ ಎಷ್ಟು ಅಮೂಲ್ಯನೋ. ನಿನ್ ಕಣ್ಣೀರು ನನ್ಗಷ್ಟೇ ಅಮೂಲ್ಯ ಕಣೋ. ನಿನ್ ಕಣ್ಣೀರಿನ ತಾಕತ್ತಿಂದ ಮರದ ಬೇರೆಲ್ಲ ಸುಟ್ಕೊಂಡ್ಬಿಟ್ಟಿದೆ ಕಣೋ. ಅಳೋ ಜೋರಾಗಿ ಅಳೋ, ನಿನ್ ದುಃಖ ಎಲ್ಲ ಹೊರಗಡೆ ಬರ್ಲಿ ಕಣೋ. ಅಳೋ ಜೋರಾಗಿ ಹೇಳೋ ಮೋಟು, ಅಳೋ. ನೀವೆಲ್ಲರೂ ಒಟ್ಟಿಗೆ ಹತ್ಬಿಡಿ, ಹತ್ಬಿಡಿ. ನಿಮ್ಮ ಕಣ್ಣೀರಿಂದ ಆ ಬೇರ್ಗಳು ಸುಟ್ಟೋಗ್ತಿವೆ. ಹತ್ಬಿಡಿ, ಹತ್ಬಿಡಿ, ಜೋರಾಗಿ ಹತ್ಬಿಡಿ. ಡಾಕ್ಟ್ರಣ್ಣ, ನಾನು ಹೋಗ್ತಾ ಇದ್ದೀನಿ ಡಾಕ್ಟ್ರಣ್ಣ. ಹೆದರಿಕೆಯಿಂದ ನನ್ನ ಕಣ್ಣೀರೇ ಬತ್ತೋಗ್ಬಿಟ್ಟಿದೆ ಕಣ, ಡ್ರೈ ಆಗ್ಬಿಟ್ಟಿದೆ, ಕಣ್ಣೀರೇ ಬರ್ತಿಲ್ಲ. ಓ ದೇವ್ರೆ, ಈಗ ನಾನು ಏನಾದ್ರೂ ಮಾಡ್ಲೇಬೇಕು. ಅರೆ, ನನ್ ಕೈಯಲ್ಲಿ ಹೋಯ್ತು. ಈಗ ಬನ್ನಿ ಎಲ್ಲ. ಅಯ್ಯೋ, ಈ ಮನುಷ್ಯರಿಂದ ಬಂದ್ರು. ಹೌದು, ಈ ಮನುಷ್ಯರಿಂದ ಬಂದ್ರು. ಯಾರಿದು? ಯಾರಿವ್ರು? ಎಲ್ಲಿಂದ ಬಂದ್ರು? ವೆರಿ ಗುಡ್. ಇನ್ನೊಸೆನ್ಸಿ, ಇವರೆಲ್ಲ ಇಷ್ಟೊಂದು ಕ್ಲಾಪ್ ಮಾಡ್ತಾ ಇದಾರಲ್ಲ, ಹಾಗಾಗಿ ಇವ್ರಿಗೆ ಮುಂಚೆನೇ ಗೊತ್ತಿತ್ತಾ ನಾವೆಲ್ಲರೂ ಬರ್ತಾ ಇರೋದು? ರೋಸ್ ವ್ಯಾಲಿನಲ್ಲಿ ತುಂಬಾ ಪಕ್ಷಿಗಳು ಹಾಗೂ ಪ್ರಾಣಿಗಳು ಇದಾವೆ. ಯಾರಾದ್ರೂ ಇವರಿಗೆ ವಿಷಯ ಮುಟ್ಸಿರ್ಬೋದು. ಬನ್ನಿ, ರಾಜನ್ನ ಭೇಟಿಯಾಗೋಣ. ರಾಜನಿಗೆ ಜಯವಾಗಲಿ. ನೀವೆಲ್ಲರೂ ನಮ್ಮ ಅತಿಥಿಗಳಿದ್ದೀರಾ. ಮಾತಾಡೋದಿದ್ದೇ ಇರುತ್ತೆ. ಮೊದಲು ನಿಮ್ಮ ಊಟ ತಿಂಡಿ ಯೋಗಕ್ಷೇಮ ವಿಚಾರಿಸ್ಕೊಳ್ಳೋದಕ್ಕೆ ಅವಕಾಶ ಕೊಡಿ. ನೀವು ಬಂದಿರೋದಕ್ಕೊಂದು ಚಿಕ್ಕದಾದ ಪಾರ್ಟಿನಾದ್ರೂ ಮಾಡಲೇಬೇಕಲ್ವಾ? ಕೇಳಿಲ್ಲಿ.
ಯಾಕೋ ನಿದ್ದೆ ಬರ್ತಿದೆ ಮೋಟು. ಅಯ್ಯಮ್ಮ ಸಕ್ಕತ್ತಾಗಿದೆ. ನಿಮಿಷ ನೋಡು, ಆ ಕಡೆ ಸ್ವಲ್ಪ ತಿರುಗಿ ನೋಡು. ಪಾಪಸ್ ಕಳಿಗಳೆಲ್ಲ ಬಚ್ಚಿಕೊಂಡಿವೆ ಇಲ್ಲಿ. ಈ ಕಡೆನೆ ಬರೋ ಥರ ಇದೆ ಕಣೋ. ಯಾರನ್ನ ಶಿಕಾರಿ ಮಾಡಿದ್ವೋ ಏನೋ. ಖಂಡಿತ ಏನಾದರೂ ಶಿಕಾರಿ ಮಾಡಿದ್ದೆ ಕಣೋ. ನನಗೆ ಗೊತ್ತಾಗ್ತಾ ಇಲ್ಲ. ಆ ಇನ್ನೋಸೆನ್ಸಿ ಏನೋ ಪ್ಲ್ಯಾನ್ ಮಾಡ್ಕೊಂಡು ನಮ್ಮನ್ನ ಇಲ್ಲಿ ಕರ್ಕೊಂಬಂದ್ಬಿಡ್ತಾ ಅಂತ. ಡಾಕ್ಟ್ರಿ ಜಟ್ಕ, ಗಸೀಟ, ಚಿಕನ್ ಸರ್, ಮೋಟು ಎಲ್ಲ ಎದ್ದೇಳಿ. ನಾವೆಲ್ಲರೂ ತೊಂದರೆ ಸಿಕ್ಕಾಕೊಂಡ್ಬಿಟ್ಟಿದ್ದೀವಿ. ಅಯ್ಯೋ, ಆ ಜ್ಯೂಸ್ ಕುಡಿದ ತಕ್ಷಣ ನನ್ನ ತಲೆ ಯಾಕೋ ಚಕ್ಕರ್ ಬಂದಾಗೆ ನಿದ್ದೆ ಬಂದ್ಬಿಡ್ತು ಕಣ. ಇವರು ಜ್ಯೂಸ್ ಒಳಗಡೆ ಏನಾದ್ರು ಮಿಕ್ಸ್ ಮಾಡ್ಬಿಟ್ಟಿದ್ರ ಹೆಂಗೆ ಅಂತ. ಅಯ್ಯಮ್ಮ, ನಾನು ಜ್ಯೂಸ್ ಕುಡ್ದಿದ್ದಕ್ಕೆ ನನ್ನ ತಲೆನೂ ಸುತ್ತಾ ಇದೆ. ಇನ್ನೋಸೆನ್ಸಿಯಾ, ಹಾ ಮೋಟು ಹೇಳು, ಪಾರ್ಟಿ ಹೇಗೆ ಅನ್ನಿಸ್ತು? ಪಾರ್ಟಿ ಬಿಡು. ನೀನ್ ಯಾಕೆ ಮೋಸ ಮಾಡಿ ನಮ್ಮನ್ನ ಇಲ್ಲಿ ಕರ್ಕೊಂಬಂದಿದ್ದು ಅಂತ ಹೇಳು. ನಾನು ಹೇಳ್ತೀನಿ, ಇವನೇನ್ ಮಾಡಿದಾನೆ ಅದು ಸರಿನೇ ಮಾಡಿದಾನೆ. ಇವನು ಮೊದಲನೇ ಬಾರಿ ನಿಮ್ಮನ್ನೆಲ್ಲ ನೋಡಿದಾನೆ. ನಿಮ್ಮನ್ನ ತಿನ್ನೋ ಹಕ್ಕು ಇವನಿಗೆ ಮತ್ತು ನನಗೆ ಮಾತ್ರ ಇದೆ. ಆದ್ರಿಂದ ನಿಮ್ಮನ್ನೆಲ್ಲರಿಂದ ಕಾಪಾಡಿ ಕರ್ಕೊಂಬಂದಿದ್ದು. ಇನ್ನೋಸೆನ್ಸಿಯಾ, ನೀ ಹೆಲ್ಪ್ ಮಾಡ್ತೀನಿ ಅಂತ ನಮಗೆಲ್ಲ ದ್ರೋಹ ಬಗ್ಗಿದೆಯಲ್ವಾ? ಸಾರಿ, ನನ್ನಿಂದ ತಪ್ಪಾಗೋಯ್ತು. ನಾನು ಹಾಗೆ ಅನ್ಕೊಂಡಿದ್ದೆ. ಆದ್ರೆ ನಿಮ್ಮಂತ ಒಳ್ಳೆಯವ್ರಿಗೆ ಕೆಟ್ಟದಾಗೋದನ್ನು ನನ್ನ ಕೈಲಿ ನೋಡಕ್ ಆಗ್ತಿಲ್ಲ. ನಿಜವಾಗ್ಲು ನಿಮ್ಮನ್ನೆಲ್ಲ ಬಿಟ್ಬಿಡಿ ಅಂತ ನಾನೇ ರಾಜನ ಹತ್ರ ಮಾತು ಕೂಡ ಆಡಿದ್ದೆ. ಬಿಟ್ರು ಕೂಡ ಯಾರು ಇಲ್ಲಿಂದ ಹೋಗ್ಲಿಕ್ಕೆ ಆಗೋದಿಲ್ಲ. ಎಷ್ಟೋ ವರ್ಷಗಳ ಮೇಲೆ ನಮಗೆ ಮನುಷ್ಯರನ್ನ ತಿನ್ನೋ ಭಾಗ್ಯ ಬಂದಿದೆ. ಅದೇಗೆ ಅವ್ರನ್ನ ಹೋಗ್ಲಿಕ್ಕೆ ಬಿಡಕ್ಕಾಗುತ್ತೆ? ನೋ, ನಾಟ್ ಎಟ್ ಆಲ್. ಇವತ್ತು ನಾವು ತುಂಬಾ ಮಜಾ ಮಾಡೋಂತ ರಾತ್ರಿ ಇದೆ. ಏಯ್ ಕಿಂಗ್ ರಾಜ, ಮಹಾರಾಜ, ನೀನ್ ಯಾರೇ ಆಗಿರೋ ಚಿಂಗಮ್ನ ತಿನ್ನೋದು ಸುಲಭ ಅಲ್ಲ, ಇಂಪಾಸಿಬಲ್. ನಮ್ಮನ್ನ ಬಿಟ್ಬಿಡು. ನಿನಗೆ ಡಿಪಾರ್ಟ್ಮೆಂಟ್ ಮೇಲೆ ಆಡೆ, ಕಾನೂನ್ ಮೇಲೆ ಆಡೆ. ಇನ್ಸ್ಪೆಕ್ಟರ್ ಸಾರಿ, ಇಲ್ಲಿ ನಾನೇ ರಾಜ. ಇಲ್ಲಿ ಯಾವಾಗ್ಲೂ ನಮ್ ಕಾನೂನೇ ನಡೆಯೋದು. ಯಾರಲ್ಲಿ ಇವ್ರನ್ನ ನಾನು ಡೈನಿಂಗ್ ಟೇಬಲ್ ಹತ್ರ ಕರ್ಕೊಂಬಂದ್ಬಿಡಿ ಬೇಗ. ಇಲ್ಲ ಇಲ್ಲ ಇಲ್ಲ, ಸಾಧ್ಯ ಇಲ್ಲ. ಎಲ್ಲಿ ಕೇಳಿ, ನನ್ನ ಹಿಂದಿಂದನೇ ಓಡ್ ಬನ್ನಿ. ಐ ವಿಲ್ ಲೀಡ್ ದ ವೇ. ಬೇಗ ಓಡ್ ಬನ್ನಿ. ಬೇಗ ಓಡ್ ಬನ್ನಿ, ಬೇಗ. ಅಯ್ಯೋ, ಇದೆಲ್ಲಪ್ಪ ಸಿಕ್ಕಾಕೊಂಡ್ಬಿಟ್ವಲ್ಲ. ನಾನೇನಾದ್ರೂ ಮಾಡ್ಲೇಬೇಕು. ಅಯ್ಯಮ್ಮ, ಚಿಂಗಮ್ ಸರ್ ನಮ್ಮನ್ನ ಡೈನಿಂಗ್ ಟೇಬಲ್ ಮೇಲೆ ಮಲಗಿಸ್ಬಿಟ್ಟಿದ್ದಾರೆ. ಪಟ್ಲು, ಹೊಗೆ ಬಂದಿದ ತಕ್ಷಣ ಎಲ್ರು ನನ್ನ ಹಿಂದೆ ಹೊಡ್ ಬಂದ್ಬಿಡಿ. ಅರ್ಥ ಆಯ್ತಾ? ಈ ಹೊಗೆ ಎಲ್ಲಿಂದ ಬಂತು? ತೆಗಿರಿ ಎಲ್ಲ ಇದನ್ನ. ಹಿಡ್ಕೊಳ್ಳಿ ಅವ್ರನ್ನ. ಬೇಟೆ ಕೈಯಿಂದ ತಪ್ಪಿಸ್ಕೊಂಡು ಹೋಗ್ತಾ ಇದೆ. ಬನ್ನಿ. ಅರೆ ಹರಿ.
ಎಲ್ಲೋದ್ರೂ ಗೊತ್ತಾಗ್ತಾ ಇಲ್ವೇ? ಈ ಕತ್ಲೆಯಲ್ಲಿ ಎಲ್ಲೋಗಿರ್ಬೋದು. ನಡೀರಿ ವಾಪಸ್. ಅಯ್ಯಮ್ಮ, ಮುಂದ್ಗಡೆ ಮೇಲೆ ಕೆಳಗಡೆ ಎಲ್ಲ ಕಡೆನೂ ತೊಂದರೆನೇ ಇದೆ. ನಾವು ಹೇಗೆ ಬಚಾವಾಗೋದು? ನಾವು ಆ ಬೆಟ್ಟದ ಮೇಲೆ ಹೋಗ್ಬೇಕು. ಬನ್ನಿ. ಬನ್ನಿ. ವಾಹ್, ಏನ್ ಸಖತ್ತಾಗಿದೆ, ಏನ್ ಸುಂದರವಾಗಿದೆ. ಆಹಾ, ಬನ್ನಿ ಮಕ್ಕಳ. ಗುರುಜಿ ನೋಡಿ, ನಾನು ಮನುಷ್ಯರನ್ನ ಕರ್ಕೊಂಡ್ ಬಂದಿದ್ದೀನಿ. ಇನ್ನೋಸೆನ್ಸಿಯ, ನನಗೆ ಗೊತ್ತಾಗ್ತಾ ಇಲ್ಲ ಏನ್ ಸುಳ್ಳು ಹೇಳ್ಬಿಟ್ಟು ಇವ್ರನ್ನೆಲ್ಲ ಇಲ್ಲಿ ಕರ್ಕೊಂಡು ಬಂದಿದೆಯಾ ಅಂತ. ಆದ್ರೆ ಅದರಲ್ಲೂ ಒಂದು ಒಳ್ಳೆ ಸತ್ಯ ಇದೆ. ನಮ್ಮ ಗ್ರಂಥದಲ್ಲಿ ಬರೆದಿದ್ದಾರೆ, ಮನುಷ್ಯರೇ ನಾವು ಮತ್ತೆ ಸರಿ ಹೋಗೋದಕ್ಕೆ ಹೆಲ್ಪ್ ಮಾಡ್ತಾರೆ ಅಂತ. ಅದ್ಯಾಗೆ ಮನುಷ್ಯರು ಹೇಗೆ ಅದನ್ನ ಸರಿ ಮಾಡ್ತಾರೆ ಅಂತ ನಿಮ್ಗೇನಾಗಿದೆ? ದಯವಿಟ್ಟು ಹೇಳಿ. ತುಂಬಾ ಹಳೇ ವಿಚಾರ. ನಾವೆಲ್ಲರೂ ಸಂತೋಷದಿಂದ ಸುಖವಾಗಿ ಬಾಳ್ತಾ ಇದ್ವಿ. ಯಾರು ಇನ್ನೊಬ್ಬರನ್ನ ತಿನ್ನಕ್ ಹೋಗ್ತಾ ಇರ್ಲಿಲ್ಲ. ಒಂದು ಸಾರಿ ಇಲ್ಲಿ ಬರಗಾಲ ಬಂದ್ಬಿಡ್ತು. ಮರ ಗಿಡಗಳೆಲ್ಲ ಒಣಗಿ ಹೋಗ್ಬಿಟ್ಟು ನಾವು ಒಂದೊಂದು ತೊಟ್ಟು ನೀರು ಹನಿಗೂ ಪರದಾಡ್ಬಿಟ್ವಿ. ಅದರ ಪರಿಣಾಮವಾಗಿ ಎಲ್ಲರ ಮನಸ್ಸಿನಲ್ಲೂ ತಪ್ಪು ಕಲ್ಪನೆಗಳು ಮೂಡಕ್ ಶುರುವಾದವು. ನಮ್ಮನ್ನು ನಾವು ಕಾಪಾಡ್ಕೊಳ್ಳೋದಿಕ್ಕೆ ಯಾರು ಸಿಗ್ತಾರೋ ಅವ್ರನ್ನ ತಿನ್ನಕ್ ಶುರು ಮಾಡ್ಬಿಟ್ವು. ಆದ್ರೆ ಆಕಾಶದಲ್ಲಿ ಮೋಡಗಳು ಕಾಣ್ತಾ ಇವೆಯಲ್ಲ, ಆ ಮೋಡಗಳಿಗೂ ಸಹ ನಮ್ಮ ಮೇಲೆ ಅದೇನು ಶತ್ರುತ್ವ ಇದೆಯೋ ಏನೋ. ಮೋಡಗಳೇನೋ ಮಳೆ ಬರೋ ಥರ ಕಾಣಿಸ್ಕೊಳತ್ವೆ, ಆದರೆ ಒಂದು ತೊಟ್ಟು ಹನಿ ನೀರು ಬೀಳೋದಿಲ್ಲ ಇಲ್ಲಿಗೆ. ಇಲ್ಲಿ ತನಕ ಒಂದು ಹನಿ ಮಳೆ ನೀರು ಬಿದ್ದಿಲ್ಲ. ಪತ್ಲು, ಡಾಕ್ಟರ್ನ, ಚಿಂಗಂ ಸರ್, ಎಲ್ರು ಬೇಗ ಬನ್ನಿ. ಏನ್ ವಿಷಯ ಮುಟ್ಟು? ನೀನ್ ಯಾಕೋ ಅಷ್ಟು ಜೋರಾಗಿ ಕಿರ್ಚ್ಕೊಂಡೆ? ಮೇಲ್ಗಡೆ ನೋಡು. ಅರೆ, ಮೋಡಗಳು ನೋಡು. ಡಾಕ್ಟರ್ನ, ಬಹಳಷ್ಟು ಮೋಡ್ಗಳಿವೆ. ಇವತ್ತು ಖಂಡಿತ ಮಳೆನ ಬರೆಸ್ಲೇಬೇಕು. ನೀವು ನಿಮ್ ಗ್ಯಾಜೆಟ್ ಇಂದ ಏನಾದ್ರೂ ಕಮಾಲ್ ತೋರಿಸಿ. ಹಾ, ಮೋಟು ನನ್ ಗೆಳೆಯ, ನಿನ್ ಕಳಕಳಿ ನೋಡಿ ನನ್ಗೆ ಬಹಳ ಸಂತೋಷ ಆಗ್ತಿದೆ ಕಣಯ್ಯ. ನಾನೀಗ ಏನ್ ಮಾಡ್ತೀನಿ ಗೊತ್ತನಯ್ಯ? ಮೋಡಕ್ಕೆ ಒಂದ್ ಸ್ಪ್ರೇನ ಕಂಡಿಡಿತೀನಿ, ಹಾಕಿದ ತಕ್ಷಣ ಮಳೆ ಬಂದ್ಬಿಡ್ಬೇಕು. ಓಕೆ, ರೆಡಿಯಾಗಿ. ಯಾರಿಗೋಸ್ಕರ ಕಾಯ್ತಾ ಇದ್ದೀರಾ? ಲೆಟ್ಸ್ ಡೂ ಇಟ್. ಏನೋ ತೊಂದರೆ ಆಗಂಗಿದೆ. ಅವರೆಲ್ಲ ನಮ್ಮ ಹುಡುಕೊಂಡು ಬೆಟ್ಟದ ಮೇಲೆ ಬರ್ತಾ ಇದ್ದಾರೆ ನೋಡು. ಆ ಕಡೆ ನೋಡಿ. ಇವರೆಲ್ಲಾರನ್ನ ಹಿಡ್ಕೊಳ್ಳಿ, ಯಾರು ತಪ್ಪಿಸ್ಕೊಂಡು ಹೋಗ್ಬಾರ್ದು. ಇನ್ನೋಸೆನ್ಸಿಯಾನ್ ಕೂಡ ಬಿಡಬೇಡಿ. ಪತ್ಲು, ನೀವು ಡಾಕ್ಟರ್ ನಂಗೆ ಔಷಧಿ ಮಾಡೋದಕ್ಕೆ ಹೆಲ್ಪ್ ಮಾಡಿ. ನಾನು ಇವನ್ನೆಲ್ಲ ವಿಚಾರಿಸ್ಕೊಳ್ತೀನಿ. ಅಯ್ಯಮ್ಮ ಮೋಟು, ನೀನೊಬ್ಬನೇ ಫೈಟ್ ಮಾಡೋದ್ ಬೇಡ. ಮೈ ನೇಮ್ ಇಸ್ ಚಿಂಗಮ. ಒಬ್ಬೊಬ್ಬರು ವಿಚಾರಿಸ್ಕೊಡ್ತೀನಿ. ಯಾ, ಚಿಂಗಂ ಸರ್, ಅಪ್ಪರೇ, ಯಾ, ಯಾ, ಯಾ. ಅಪ್ಪ, ಬೇಗ ಹೇಳ್ಕೊಬಿಡು. ಮೋಟು, ಟೈಮ್ ಪ್ಲೀಸ್. ಡಾಕ್ಟರ್ನ,
ನಿಮ್ ಕೆಲಸ ಎಲ್ಲಿ ತನಕ ಬಂತು? ಮೋಟು ನನ್ ಗೆಳೆಯ, ಇನ್ನೊಂದು ಸ್ವಲ್ಪ ಹೊತ್ತು ಬೇಕಾಗುತ್ತೆ ಕಣಯ್ಯ. ಓಕೆ ಡಾಕ್ಟರ್, ಶುರು ಹಚ್ಕೊಂಡ್ಬಿಡೋಣ. ಟೈಮ್ ಓವರ್, ಫೈಟ್ ಸ್ಟಾರ್ಟ್. ಹೋಗಿ ಹಾಕಿಸ್ಕೊಟ್ರು ಪೇಷಂಟ್ ಮೇಲಾಳೆ. ನನ್ನ ಕೆಲಸ ಆಗೋಯ್ತು ಕಣ್ರೆ. ಓಕೆ, ನಾನು ಬಂದೆ. Watch India's largest kids library only on Jio Hotstar. Download the app now.